ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್. SNM ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ತುಂಬ ದಿನ ಆಯಿತು, ಆಲ್ಮೋಸ್ಟ್ ಒಂದು ವರ್ಷ ಆಗಿರ್ಬೋದು. ಯಾವುದೂ ವಿಡಿಯೋ ಪೋಸ್ಟ್ ಮಾಡಿಲ್ಲ. ತುಂಬ ಜನ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿದ್ದೀರಾ, ಸೊ ಈ ಥರ ಎಡಿಟ್ ಮಾಡೋದು ಹೇಗೆ ಅಂತ. ಸೊ ಈ ವಿಡಿಯೋದಲ್ಲಿ ಅದನ್ನು ತೋರಿಸ್ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋ ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರಲಿ. ಇನ್ನು ಮುಂದೆ ಆಲ್ಮೋಸ್ಟ್ ವಿಡಿಯೋಸ್ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಆಫೀಸಲ್ಲಿ ತುಂಬ ಕೆಲಸ ಇರೋದ್ರಿಂದ ಟೈಮೇ ಸಿಗ್ತಿಲ್ಲ. ನೀವು ಇಮೇಜಲ್ಲಿ ನೋಡ್ತಿರ್ಬೋದು. ಸೊ ಇದನ್ನು ಯಾವ ಥರ ಎಡಿಟ್ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಅದಕ್ಕೆ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಫಸ್ಟು ಏನು ಮಾಡ್ಬೇಕಂದ್ರೆ, ನೀವು ಕೆಲವು ಲೈನ್ ಆರ್ಟ್ಸ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಮೇಜ್ ಸರ್ಚ್ ಅಂತ ಇದೆ. ಸೊ ಈ ಇಮೇಜ್ ಸರ್ಚ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ನೀವು ಇಲ್ಲಿ ಕ್ವೀನ್ ಕ್ರೌನ್ ಲೈನ್ ಆರ್ಟ್ ಅಂತ ಸರ್ಚ್ ಮಾಡಿ, ಇಲ್ಲಾಂದರೆ ಕಿಂಗ್ ಲೈನ್ ಆರ್ಟ್ ಅಂತ ಸರ್ಚ್ ಮಾಡಿ. ಇಂಟರ್ನೆಟ್ ಆಗೋಂಗಿಲ್ಲ, ಒಂದು ಸೆಕೆಂಡ್. ಸೊ ನೀವು ಈ ಥರ ಸರ್ಚ್ ಮಾಡಿದಾಗ ಈ ಥರ ನಿಮಗೆ ಡಿಫ್ರೆಂಟ್ ಆಗಿ ಲೈನ್ ಆರ್ಟ್ಸು ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಕಿಂಗ್ ಕ್ರೌನು. ಸೊ ಇದನ್ನು ನೀವು ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಆಪ್ಷನ್ ಇದೆ ಅಲ್ವಾ, ಸೊ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಬೋದು. ಸೊ ಆಮೇಲೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಡೌನ್ಲೋಡ್ ಮಾಡ್ಬೋದು. ಸೊ ಎಕ್ಸಾಂಪಲ್ಲು ಇಲ್ಲೊಂದು ಆಪ್ಷನ್ ಇದೆ. ಸೊ ನೀವು ಈ ಥರ ನೀವು ಸ್ಕ್ರಾಲ್ ಡೌನ್ ಮಾಡಿದಾಗ ನಿಮಗೆ ವೆರೈಟಿಯಾಗಿ ಡಿಫ್ರೆಂಟಾಗಿ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಕ್ವೀನ್ ಇದೆ. ಸೊ ಈ ಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ನಿಮ್ಗೆ ಯಾವುದು ಸುಟೇಬಲ್ ಅನಿಸಿದ್ರೆ, ನಿಮ್ಗೆ ಚೆನ್ನಾಗಿ ಕಾಣಿಸಿದ್ರೆ, ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಡೌನ್ಲೋಡ್ ಮಾಡ್ಬೋದು. ಸೊ ನಾನು ಇದನ್ನು ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಡೌನ್ಲೋಡ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಪಿಕ್ಸೆಲ್ ಲ್ಯಾಬ್ನ ಓಪನ್ ಮಾಡಿ. ಸೊ ನಾನು ಪಿಕ್ಸೆಲ್ ಲ್ಯಾಬಲ್ಲಿ ಓಪನ್ ಮಾಡಿದ್ದೀನಿ. ಸೊ ಇವಾಗ ನೀವು ಬ್ಯಾಕ್ಗ್ರೌಂಡ್ ಇಮೇಜ್ನೂ ಒಂದು ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ಬ್ಯಾಕ್ಗ್ರೌಂಡ್ ಇಮೇಜ್ HD ಅಂತ ಹೊಡೆದ್ರೆ, ಸೊ ಇಲ್ಲಿ ಈ ಥರ ಬರುತ್ತೆ. ನಿಮಗೆ ಪ್ಲೇನ್ ಬೇಕಂದರೆ ಪ್ಲೇನ್ ಸೆಲೆಕ್ಟ್ ಮಾಡಿ. ಸೊ ನಾನು ಸಜೆಸ್ಟ್ ಮಾಡೋದು ಪ್ಲೇನ್. ಸೊ ಪ್ಲೇನ್ ಚೆನ್ನಾಗಿದ್ದರೆ ಸೊ ನಿಮಗೆ ಚೆನ್ನಾಗಿ ಬರುತ್ತೆ. ಸಾಲಿಡ್ ಅಂತ ಹೊಡೆದ್ರೆ ಸಾಲಿಡ್ ಕಲರ್ ಬರುತ್ತೆ. ಸೊ ಈ ಥರ ಡಿಫ್ರೆಂಟಾಗಿ ಶೇಡ್ಸ್ ಬರುತ್ತೆ. ಸೊ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ, ಯಾವ ಗ್ರೇಡಿಂಗ್ ಇಷ್ಟ ಆಗುತ್ತೋ, ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ವಿಡಿಯೋದಲ್ಲಿ ನಾನು ಇದನ್ನು ಡೌನ್ಲೋಡ್ ಮಾಡ್ಕೋತೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಫ್ರಾಮ್ ಗ್ಯಾಲರಿ ಓಪನ್ ಮಾಡಿದಾಗ ಸೊ ನಿಮ್ಗೆ ಫಸ್ಟಲ್ಲಿ ಅದೇ ಇಮೇಜು ಬರುತ್ತೆ. ಸೊ ಇದನ್ನು ನೀವು ನಿಮ್ಗೆ ಯಾವ ಫಾರ್ಮ್ಯಾಟ್ ಬೇಕು, ರೆಕ್ಟ್ಯಾಂಗಲ್, 16:9 ರೇಷಿಯೋ, 1:1 ರೇಷಿಯೋ. ಸೊ 1:1 ರೇಷಿಯೋ ನಾನು ಸಜೆಸ್ಟ್ ಮಾಡೋದು. ಸೊ ಮತ್ತೆ ಫ್ರಾಮ್ ಗ್ಯಾಲರಿಗೆ ಹೋಗಿ, ಸೊ ಇಲ್ಲಿ ನೀವು ಡೌನ್ಲೋಡ್ ಮಾಡಿರ್ತಕ್ಕಂಥ ಇದನ್ನು ಸೆಲೆಕ್ಟ್ ಮಾಡಿ. ಓಕೆ, ಸಾರಿ, ಇಲ್ಲಿ ಮಿಡ್ಲ್ ಐಕಾನ್ ಇದೆಯಲ್ಲ, ಅಲ್ಲಿ ಇಂಪೋರ್ಟ್ ಅಂತ ಕೊಡಿ. ಸೊ ಈ ಥರ ಬರುತ್ತೆ. ಸೊ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಹೇಗೆ, ಇಲ್ಲಿ ಎರೇಸ್ ಕಲರ್ ಅಂತ ಕಾಣಿಸುತ್ತಲ್ವ, ಸೊ ಎರೇಸ್ ಕಲರ್ನ ಸೆಲೆಕ್ಟ್ ಮಾಡಿ ಎನೇಬಲ್ ಮಾಡಿದ್ರೆ ಸೊ ಆಟೋಮೆಟಿಕ್ ನಿಮಗೆ ಅದು ಎನೇಬಲ್ ಆಗುತ್ತೆ. ಸೊ ನೀವು ಇದನ್ನು ಚೇಂಜ್ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟಾಲರೆನ್ಸ್ನ ಚೇಂಜಸ್ ಮಾಡ್ಬೋದು. ಸೊ ಇವಾಗ ನೋಡ್ಬೋದು, ಸ್ವಲ್ಪ ಥಿನ್ ಆಗಿದೆ. ಸ್ವಲ್ಪ ಇದನ್ನು ತಿಕ್ಕಾಗಿ ಮಾಡೋಣ, ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಸ್ಟ್ರೋಕ್ ಆನ್ ಮಾಡಿಬಿಟ್ಟು ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಕೊಟ್ಟು, ಎಷ್ಟು ಬೇಕೋ ಅಷ್ಟು ನಿಮಗೆ ಬಿಟ್ಟು ಕೊಟ್ಟು ಸೇವ್ ಮಾಡಿ. ಸೊ ಸದ್ಯಕ್ಕೆ ಇಷ್ಟು ರೆಡಿ ಆಯಿತು. ಸೊ ಇವಾಗ ನೀವು ಡೈರೆಕ್ಟಾಗಿ ಇಲ್ಲೇ ನೀವು ಬರಿಬೋದು ಏನಾದರೂ ಒಂದು ಹೆಸರು. ಸೊ ಇಲ್ಲ, ನಾನು ಅವನಿ ಅಂತ ಬರೆದಿದ್ದೀನಿ. ಸೊ ಇದು ನಾರ್ಮಲ್ ಫಾಂಟ್ ಆಗುತ್ತೆ. ಸೊ ನನ್ನ ಹತ್ರ ಕೆಲವು ಫಾಂಟ್ಸ್ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇದೆಲ್ಲ ತುಂಬ ಡೌನ್ಲೋಡ್ ಮಾಡಿದ್ದೀನಿ. ಇದ್ರ ಬಗ್ಗೆ ಸಾಕಷ್ಟು ವೀಡಿಯೋಸು ಮಾಡಿದ್ದೀನಿ. ಇದೆಲ್ಲ ಫಾಂಟ್ಸ್ ಬೇಕಂದರೆ ನಾನು ಬೇರೆ ವೀಡಿಯೋಸಲ್ಲಿ ಲಿಂಕ್ಸ್ ಹಾಕಿದ್ದೀನಿ. ತುಂಬ ಜನ ಇದ್ರದ್ದು ಕಮೆಂಟ್ ಹಾಕಿದ್ದಾರೆ, ಟೆಲಿಗ್ರಾಮಲ್ಲಿ ಪರ್ಸನಲಾಗಿ ಮೆಸೇಜ್ ಮಾಡಿದ್ದಾರೆ, ಲಿಂಕ್ಸಿಂದ ಸರಿಯಾಗಿ ಡೌನ್ಲೋಡ್ ಆಗ್ತಿಲ್ಲ, ಕರೆಕ್ಟಾಗಿ ಎಕ್ಸ್ಪೋರ್ಟ್ ಆಗ್ತಿಲ್ಲ ಅಂದ್ಬಿಟ್ಟು. ನಾನು ಮತ್ತೆ ಇನ್ನೊಂದು ಸರಿ ಆ ವಿಡಿಯೋನ ಮಾಡ್ತೀನಿ. ಪರ್ಟಿಕ್ಯುಲರಾಗಿ ಲಿಂಕಿಂದ ಎಕ್ಸ್ಪೋರ್ಟ್ ಮಾಡೋದು, ಲಿಂಕ್ ಡೌನ್ಲೋಡ್ ಮಾಡೋದು ಮಾತ್ರ ಹಾಕ್ತೀನಿ. ವಿಡಿಯೋ ಲ್ಯಾಗ್ ಮಾಡಲ್ಲ. ಸೊ ಆ್ಯಕ್ಚುಲಿ 100% ಬರಲೇಬೇಕು, ಬಟ್ ಕೆಲವ್ರಿಗೆ ಬರ್ತಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಮೇ ಬಿ ನಿಮ್ಮದು ಮೊಬೈಲ್ ವರ್ಷನ್ ಆಗಿರ್ಬೋದು, ಇಲ್ಲಾಂದರೆ ನೀವು ಪಿಕ್ಸೆಲ್ ಲ್ಯಾಬ್ ಯೂಸ್ ಮಾಡ್ತಿರೋಂಥ ವರ್ಷನ್ ಆಗಿರ್ಬೋದು, ಡಿಫ್ರೆನ್ಸ್ ಮಾಡುತ್ತೆ. ಸೊ ಯಾವುದಕ್ಕೊಂದ್ಸರಿ ಅಪ್ಲಿಕೇಶನ್ ಅಪ್ಡೇಟ್ ಮಾಡಿ ಟ್ರೈ ಮಾಡಿ. ಸೊ ನೀವು ನೋಡ್ಬೋದು, ಈ ಥರ ಡಿಫ್ರೆಂಟ್ ಆಗಿದೆ.
ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಸದ್ಯಕ್ಕೆ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದು ನಾರ್ಮಲ್ ಆಗಿರುತ್ತೆ. ಸೊ ನಿಮಗೆ ಮೊದಲೇ ಗೊತ್ತಿರೋ ಹಾಗೆ ಅದಕ್ಕೆ ಅಂತ ಒಂದು ಅಪ್ಲಿಕೇಶನ್ ಇದೆ, ಇನ್ಫೈನೈಟ್ ಪೇಂಟರ್ ಆ್ಯಪ್. ಇದ್ರ ಬಗ್ಗೆ ಅಂತೂ ಸಾಕಷ್ಟು ವೀಡಿಯೋಸ್ ಮಾಡಿದ್ದೀನಿ, ಯಾವ ಥರ ಬರೆಯೋದು ಸ್ಟೈಲಿಶ್ ಆಗಿ. ಸೊ ಇಲ್ಲಿ ಕ್ರಿಯೇಟ್ ಅಂತ ಹೋದಾಗ ನಿಮಗೆ ನೋಡ್ಬೋದು ಸೈಡಲ್ಲಿ ಬ್ರಷಸ್ ಇದೆ. ಸೊ ಕ್ಯಾಲಿಗ್ರಫಿಲಿ ಸಾಕಷ್ಟಿದೆ, ಪೆನ್ಸ್ ಆಗಿರ್ಬೋದು, ಪೆನ್ಸಿಲ್ಸ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ತುಂಬ ವೀಡಿಯೋಸ್ ಮಾಡಿದ್ದೀನಿ. ಬ್ರಷ್ ಸೆಟ್ಟಿಂಗ್ಸ್ ಆಗಿರ್ಬೋದು, ಯಾವ ಬ್ರಷಸ್ ಚೆನ್ನಾಗಿರುತ್ತೆ. ಸೊ ನಾನು ಯಾವಾಗಲೂ ಜಾಸ್ತಿ ಯೂಸ್ ಮಾಡೋದು ಸಾಫ್ಟ್ ಪೇಪರು. ಸೊ ಸಾಫ್ಟ್ ಪೇಪರೇ ನಾನು ಜಾಸ್ತಿ ಯೂಸ್ ಮಾಡೋದು. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು. ಸೊ ನಾನು ಬರೀತಾ ಇದ್ದೆ, ಯಾಕಂದರೆ ಇಲ್ಲಿ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿಟ್ಟಿದ್ದೀನಿ. ಸೊ ಕೆಲವರಿಗೆ ಸಡನ್ನಾಗಿ ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಥರ ಫಿನಿಶಿಂಗ್ ಬರೋಲ್ಲ. ಏನಕ್ಕೆ ಅಂದರೆ ಸೆಟ್ಟಿಂಗ್ಸ್ನ ಚೇಂಜಸ್ ಮಾಡಬೇಕು. ಸೊ ಈ ಥರದ ವೀಡಿಯೋಸ್ಗೆ ನನ್ನ ಬೇರೆ ವೀಡಿಯೋಸ್ನ ಚೆಕ್ ಮಾಡಿ. ಸೊ ಅದ್ರ ಬಗ್ಗೆ ನಿಮಗೆ ತಿಳಿಯುತ್ತೆ. ಸೊ ಇಲ್ಲಿ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಅದನ್ನು ಟೈಪ್ ಮಾಡ್ತೀನಿ. ಸೊ ಅವನಿ ಅಂತ ಬರ್ತಿದ್ದೀನಿ, ಬೇಕಿದ್ರೆ ಇನ್ನೊಂದು ಬರಿತೀನಿ. ಸೊ ಈ ಥರ ಡಿಫ್ರೆಂಟಾಗಿ ಬರ್ತಿದ್ದೀನಿ. ಸೊ ಎಕ್ಸ್ಪೋರ್ಟ್ ಅಂತ ಕೊಟ್ಟಾಗ ಸೊ ನೀವು PNG ಆದರೂ ಸೇವ್ ಮಾಡ್ಬೋದು. PNG ಸೇವ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಆಟೋಮೆಟಿಕ್ ಎರೇಸ್ ಆಗುತ್ತೆ. JPG ಮಾಡಿದರೆ ಪರವಾಗಿಲ್ಲ. ಸೊ ನಮ್ಗೆ ಹೇಗಿದೆ ಪಿಕ್ಸೆಲ್ ಆ್ಯಪಲ್ಲಿ ನಾವು ಅದನ್ನು ಟ್ರಿಮ್ ಮಾಡ್ಕೋತೀವಿ. ಸೊ ಇಂಪೋರ್ಟ್ಗೆ ಹೋದಾಗ ನೀವು ಇಲ್ಲಿ ಬಂದು ಸೊ ಇಲ್ಲಿ ನೋಡ್ಬೋದು ಆಟೋಮೆಟಿಕ್ PNG ಬಂದಿದೆ. ಸೊ ಇವಾಗ ಈ ರೀತಿ ಬಂದಿದೆ. ಸೊ ಇದನ್ನು ಸ್ವಲ್ಪ ಕಡಿಮೆ ಮಾಡಿ, ನೇಮನ್ನು ಸ್ವಲ್ಪ ದೊಡ್ಡದು ಮಾಡಿ. ಇವಾಗ ಸೊ ಈ ಥರ ಜಸ್ಟ್ ಅಂದರೆ ಲೈನ್ಗೆ ನಾನು ಅಟ್ಯಾಚ್ ಮಾಡಿರೋದ್ರಿಂದ ಅದು ಕಂಟಿನ್ಯೂಸ್ ಆಗಿ ಕಾಣಿಸುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಸೊ ಇವಾಗ ಇದನ್ನೆರಡು ನಾನು ಮರ್ಜ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಸೆಂಟ್ರಲ್ಲಿ ತೊಗೊಂಡೆ. ಸೊ ಇಲ್ಲೂ ಪೊಸಿಷನ್ ಇದೆಯಲ್ಲ, ಪೊಸಿಷನ್ ಪಕ್ಕ ರಿಲೇಟಿವ್ ಪೊಸಿಷನ್, ಇದನ್ನು ಕ್ಲಿಕ್ ಮಾಡಿದ್ರೆ ಸೆಂಟ್ರ್ ಪಾಯಿಂಟ್ ಆಗುತ್ತೆ. ಸೊ ಇವಾಗ ಇದಕ್ಕೆ ನೀವು ಬೇಕಿದ್ರೆ ಬ್ಯಾಕ್ಗ್ರೌಂಡ್ ಕಲರ್ನು ಆ್ಯಡ್ ಮಾಡ್ಬೋದು. ಸೊ ಮತ್ತೆ ನೀವು ಗೂಗಲ್ ಇದಕ್ಕೆ ಇಮೇಜ್ ಸರ್ಚಿಗೆ ಬಂದಾಗ ಬ್ಯಾಕ್ಗ್ರೌಂಡ್ ಗೋಲ್ಡ್ ಸಾಲಿಡ್ ಟೆಕ್ಸ್ಚರ್ ಅಂತ ಹೊಡೆದ್ರೆ ಸೊ ಈ ಥರ ಡಿಫ್ರೆಂಟಾಗಿ ನೋಡಿ, ಇಲ್ಲಿ ಇದೆಲ್ಲ ಗೋಲ್ಡ್, ಎಲ್ಲೋ ಮತ್ತು ಗೋಲ್ಡ್ ಕಾಂಬಿನೇಷನ್ ಇರೋ ಕಲರ್ ಗ್ರೇಡಿಂಗ್ಸ್ ಬರುತ್ತೆ. ಸೊ ನೀವು ಇದೇ ಥರ ಡಿಫ್ರೆಂಟ್ ಆಗಿರೋ ಕಲರ್ಸ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಜೊತೆಗೆ ಇನ್ನೊಂದು ಕೊಡೋಣ. ಓಕೆ, ಬ್ಲೂಲಿ ಈ ಥರ ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಇದನ್ನು ತೊಗೊಂಡಿದ್ದೀನಿ, ಎರಡು ಇಮೇಜ್ ಡೌನ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ಇಲ್ಲಿ ಟೆಕ್ಸ್ಚರ್ ಅಂತ ಹೋಗ್ಬಿಟ್ಟು ಸೊ ನೀವು ಅದನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡಿದ್ರೆ ನಿಮಗೆ ಟೆಕ್ಸ್ಚರ್ ಬಂದಿದೆ. ಸೊ ಇದನ್ನು ನೀವು ಮತ್ತೆ ಆಲ್ಟ್ರ್ ಮಾಡ್ಬೋದು. ನೀವು ಇದನ್ನು ಮತ್ತೆ ಬ್ಲ್ಯಾಕ್ ಇದನ್ನು ಕೊಡ್ಬೋದು, ಶ್ಯಾಡೋ ಆನ್ ಮಾಡ್ಬೋದು. ಸೊ ಇಲ್ಲಿ ಈ ಥರ ಶ್ಯಾಡೋ ಆನ್ ಮಾಡ್ಬೋದು. ಸೊ ನಿಮ್ಗೆ ಬೇರೆ ಟೆಕ್ಸ್ಚರ್ ಬೇಕಂದರೆ, ಇದು ಚೆನ್ನಾಗಿ ಕಾಣಿಸ್ತಿಲ್ಲ, ಬೇರೆ ಟೆಕ್ಸ್ಚರ್ ಬೇಕು ಅಂದರೆ ಮತ್ತೆ ಬೇರೆ ಫಾಂಟ್ ಸೆಲೆಕ್ಟ್ ಮಾಡಿ ಬೇರೆ ಟೆಕ್ಸ್ಚರ್ ಆನ್ ಮಾಡಿ. ಸೊ ಈ ಥರ ನಿಮಗೆ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ತುಂಬ ಶಾರ್ಟ್ ಆಗಿದೆ. ಲ್ಯಾಗ್ ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ, ಯಾಕಂದರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಯಿತು. ಮೊದಲೇ ಹೇಳ್ದಂಗೆ ಫಾಂಟ್ಸ್ ಬಗ್ಗೆ ಕೆಲವರು ತುಂಬ ಮೆಸೇಜ್ ಮಾಡಿದ್ದೀರಾ, ಟೆಲಿಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿದ್ದೀರಾ, ಕಮೆಂಟು ಹಾಕಿದ್ದೀರಾ ವೀಡಿಯೋಸಲ್ಲಿ. ಅದಕ್ಕೋಸ್ಕರ ಮತ್ತೆ ಇನ್ನೊಂದ್ಸರಿ ವಿಡಿಯೋ ಮಾಡ್ತೀನಿ. ಪರ್ಟಿಕ್ಯುಲರ್ ಆಗಿ ಲಿಂಕ್ಸ್ ಬಗ್ಗೆ, ಫಾಂಟ್ಸ್ ಬಗ್ಗೆ, ಮತ್ತು ಎಕ್ಸ್ಪೋರ್ಟ್ ಆಗುತ್ತೆ, 100% ಆಗುತ್ತೆ. ಬಟ್ ನಿಮ್ಗೆ ಏನಕ್ಕೆ ಆಗ್ತಿಲ್ಲ ಅಂತ ನೋಡೋಣ. ನಾನು ಇನ್ನೊಂದ್ಸರಿ ಮತ್ತೆ ಫಸ್ಟಿಂದ ಮಾಡ್ತೀನಿ. ಎಲ್ಲ ನನ್ನ ಮೊಬೈಲ್ ಇರೋದೆಲ್ಲ ಡಿಲೀಟ್ ಮಾಡಿ ಡೈರೆಕ್ಟಾಗಿ ಮಾಡ್ತೀನಿ. ಬರುತ್ತಲ್ಲ ನಾನು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ತೀನಿ. 100% ಬರಲೇಬೇಕು, ಯಾಕಂದರೆ ನಾನು ಆಲ್ಮೋಸ್ಟು 3-4 ವರ್ಷದಿಂದ ಅದನ್ನೇ ಯೂಸ್ ಮಾಡ್ತಿರೋದು, ಅದೇ ಸ್ಟೈಲಲ್ಲೇ ಬರೀತಿರೋದು. ಸೊ ಇಲ್ಲಿವರೆಗೂ ನಂಗೆ ಯಾವುದೇ ಆ ಥರದ ಪ್ರಾಬ್ಲಮ್ಗಳೇ ಫೇಸ್ ಮಾಡಿಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ಗೆಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ನಾನೇ ಮಾಡಿಕೊಟ್ಟಿದ್ದೀನಿ ಖುದ್ದು. ಸೊ ಅವರಿಗೆಲ್ಲ ಇಂಪೋರ್ಟ್ ಆಗಿದೆ, ಅವರಿಗೆಲ್ಲ ಟೆಕ್ಸ್ಟ್ ಬರ್ತಿದೆ, ಲಿಂಕ್ಸಿಂದ ಡೌನ್ಲೋಡ್ ಆಗ್ತಿದೆ ಫಾಂಟ್ಸು. ಬಟ್ ಕೆಲವರು ಆಗ್ತಿಲ್ಲ ಅಂತಿದ್ದಾರೆ. ಸೊ ಏನಕ್ಕೆ ಅಂತ ಗೊತ್ತಿಲ್ಲ. ಇನ್ನು ಕೆಲವರು ಕಮೆಂಟ್ ಮಾಡಿದ್ದಾರೆ ಆಗಿದೆ, ಅವ್ರಿಗೆ ಕೂಡ ಆಗಿದೆ. ಬಟ್ ಕೆಲವ್ರಿಗೆ ಮಾತ್ರ ಆಗ್ತಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಬಹುಶಃ ನೀವು ಕ್ರಾಸ್ ಚೆಕ್ ಮಾಡಿ. ಮೊದಲು ಹೇಳ್ದಂಗೆ ನಿಮ್ಮ ಪಿಕ್ಸೆಲ್ ಆ್ಯಪ್ ಏನಾದರೂ ಅಪ್ಡೇಟ್ ಮಾಡಬೇಕಾಗಿರುತ್ತೆ, ಅಪ್ಡೇಟ್ ಮಾಡಿ. ಕೆಲವೊಂದು ಹ್ಯಾಂಡ್ಸೆಟ್ಗೆ ಸಪೋರ್ಟ್ ಮಾಡಲ್ಲ ಕೆಲವೊಂದು ಸರಿ, ಯಾಕಂದರೆ ಅದು ಜಿಪ್ ಫೈಲಲ್ಲಿರುತ್ತೆ. ಸೊ ಜಿಪ್ ಫೈಲನ್ನು ನೀವು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಎಕ್ಸ್ಪೋರ್ಟ್ ಮಾಡೋಕ್ಕೆ ಕೆಲವರಿಗೆ ಇನ್ಬಿಲ್ಟಾಗಿ ಅಪ್ಲಿಕೇಶನ್ ಇರಲ್ಲ. ನೀವು ಪ್ಲೇಸ್ಟೋರಿಂದ ಜಿಪ್ ಎಕ್ಸ್ಪೋರ್ಟ್ ಮಾಡೋಕ್ಕೆ ಒಂದು ಫೈಲ್ ಎಕ್ಸ್ಪ್ಲೋರರ್ನ ಒಂದು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನು ಟ್ರೈ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಟ್ರೈ ಮಾಡ್ತೀನಿ ಖಂಡಿತ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.